ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಸಂಕೇಶ್ವರ ನಗರದ ಹಿರಣ್ಯಕೇಶಿ ನದಿಯಲ್ಲಿ ಮಂಗಳವಾರ ದಿನಾಂಕ 24/4/2026 ಸಂಭವಿಸಿದ ತಾಯಿ ಮಗನ ದಾರುಣ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳವಾರ ಲಕ್ಷ್ಮೀ ಕೊಟ್ಟೋಳಿ ಅವರ ಮೃತದೇಹ ನದಿಯಲ್ಲಿ ಸಿಕ್ಕಿತು. ಆದರೆ ಬಾಲಕ ಸುಪ್ರೀತ್ ಮೃತದೇಹದ ಹುಡುಕಾಟಕ್ಕಾಗಿ ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಹಾಗೂ ನೀರಲ್ಲಿ ಈಜುವ ಎಕ್ಸ್ಪರ್ಟ್ ವ್ಯಕ್ತಿಗಳಿಂದ ನಿರಂತರ ಶೋಧ ಕಾರ್ಯಾಚರಣೆ ನಡೆಸಲಾಗಿತ್ತು. ಆದರೆ ಅದೇನು ಉಪಯೋಗವಾಗಿಲ್ಲ. ಯಾಕಂದ್ರೆ ಬಾಲಕ ಸುಪ್ರೀತ್ ಶವ ಇವತ್ತು 3ನೇ ದಿನ ಶುಕ್ರವಾರ ಹಿರಣ್ಯಕೇಶಿ ನದಿಯಲ್ಲಿ ಮುಳುಗಿದ ಸ್ಥಳದಿಂದ 1.5 ಕಿಲೋಮೀಟರ್ ಮುಂದೆ ಹೋಗಿ ತನ್ನಷ್ಟಕ್ಕೆ ತಾನೇ ಮೇಲೆ ಎದ್ದು ಬಂದಿದೆ. ಇನ್ನು ಈ ಪ್ರಕರಣದ ಇಂಚು ಮಾಹಿತಿ ನೀಡ್ತೀವಿ ನೋಡಿ. ಮಂಗಳವಾರ ಶಂಕರಲಿಂಗ ದೇವಸ್ಥಾನ ಹಿಂದೆ ಇರುವ ಹಿರಣ್ಯಕೇಶಿ ನದಿ ನೀರಿಗಿಳಿದಿದ್ದ ವೇಳೆ ಮುಳುಗುತ್ತಿದ್ದ ಮಗನನ್ನು ರಕ್ಷಿಸಲು ಹೋದ ತಾಯಿ ಲಕ್ಷ್ಮೀ ಕೊಟ್ಟೋಳಿ ಸಹ ನೀರಿನಲ್ಲಿ ಮೃತಪಟ್ಟಿದ್ದಾರೆ ಎನ್ನಲಾಗುತ್ತಿದೆ. ಆದರೆ ಈ ಇಬ್ಬರ ಸಾವು ನಿಜಕ್ಕೂ ಹೇಗಾಯಿತು ಅಂತ ಯಾರುವೇ ನೋಡಿಲ್ಲ. ಆದರೆ ಹೀಗಾಗಿರಬಹುದು ಅಂತ ಲೆಕ್ಕಾಚಾರ ಮಾತ್ರ ಹಾಕಲಾಗಿದೆ. ಈ ಇಬ್ಬರು ನಗರದ ಹನುಮಾನ್ ನಗರ್ ನಿವಾಸಿ ಲಕ್ಷ್ಮೀ ಸುಧಾಕರ್ ಕುಟೋಳಿ ವಯಸ್ಸು 27 ಮತ್ತು ಸುಪ್ರೀತ್ ಸುಧಾಕರ್ ಕುಟೋಳಿ ವಯಸ್ಸು 9 ಮೃತ ದುರ್ದೈವಿಗಳು ಎಂದು ತಿಳಿದು ಬಂದಿದೆ. ಇನ್ನು ಇದರ ಬಗ್ಗೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಮೃತ ಲಕ್ಷ್ಮೀ ಕುಟೋಳಿ ಅವರ ಪತಿ ಸುಧಾಕರ್ ಕುಟೋಳಿ 11 ವರ್ಷಗಳಿಂದ ಸುಖವಾಗಿ ಜೀವನ ನಡೆಸುತ್ತಿದ್ದೆವು. ಪತ್ನಿಗೆ ಆರೋಗ್ಯ ಸಮಸ್ಯೆ ಇದ್ದರೂ ಸಹ ಕುಟುಂಬದಲ್ಲಿ ಯಾವುದೇ ಸಮಸ್ಯೆಗಳೂ ಇರಲಿಲ್ಲ. ಆದರೆ ಹೀಗೆ ಏಕಾಯಿತು ಅನ್ನೋದೇ ನಮಗೆ ಗೊತ್ತಾಗುತ್ತಿಲ್ಲ. ಅಥವಾ ಮಗನನ್ನು ಉಳಿಸುವುದಕ್ಕೆ ಹೋಗಿ ಇಬ್ಬರು ನೀರು ಪಾಲಾಗಿರಬಹುದು ಎಂದಿದ್ದಾರೆ. ಇನ್ನು ಪೊಲೀಸ್ ಠಾಣೆಯಲ್ಲಿ ದಾಖಲಾದ FIR ಪ್ರಕಾರ ಹೇಳುವುದಾದರೆ ಲಕ್ಷ್ಮಿ ಮತ್ತು ಸುಪ್ರೀತ್ ಅವರ ಸಾವಿಗೆ ನಮಗೆ ಯಾವುದೂ ಅನುಮಾನಗಳು ಇಲ್ಲ ಎಂದು ಮೃತ ಲಕ್ಷ್ಮಿ ಅವರ ತಂದೆ ಶಿವಲಿಂಗ್ ದುಂಡಪ್ಪ ಅಮಾನತೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನೇ ಇರಲಿ, ನಿನ್ನೆ ರೀ ಬೆಳಗ್ಗೆ 8 ಅವ್ರು ದೇವ್ರಿಗೆ ಕರ್ಕೊಂಡು ಹೋಗಿ ಬಂದ್ರಿ. ನಾನು ಕರ್ಕೊಂಬಂದು ನನ್ನ ಡ್ಯೂಟಿಗೆ ನಾನು ವಾಪಸ್ ಡ್ಯೂಟಿಗೆ ಹೋಗಿನ್ರಿ ನನ್ನ ಕೆಲಸಕ್ಕೆ. ಆಮೇಲೆ 11 ಮತ್ತೆ ಫೋನ್ ಮಾಡಿ ಆರಾಮಿದ್ದೀನಿ ಕೇಳಿ, ನಾಷ್ಟ ಮಾಡಿದ್ದೀನಿ ಕೇಳಿ, ನೀವು ನಾಷ್ಟ ಮಾಡ್ಯಾಳ ಅಂತ ಹೇಳಿ ಅವ್ರಿಗೆ 2 ತಿಂಗಳು ಆರಾಮಿದ್ದಿರಲಿಲ್ಲ ರೀ. ಹಿಂಗಾಗಿ ಸ್ವಲ್ಪ ದೇವ್ರಿಗೆ ಹೋಗೋನು ದವಾಖಾನೆ ತೋರಿಸೋನು ಎರಡೂ ಚಲೋದವು. ಆಮೇಲೆ ನಾನು ಬೆಳಿಗ್ಗೆ ಕರ್ಕೊಂಡು ಹೋಗಿ ಬಂದೇನೆ ರೀ. ಕರ್ಕೊಂಡ್ಬಂದೇನ. ಆಮೇಲೆ ಹುಡುಗ ಮತ್ತು ಅವರು 12 ಬಂದಾರಂತ ನಮ್ಮ ಆಜುಬಾಜುನ ಮನೇಲಿ ಹೇಳಿದಾರೆ. ಕಾಲ್ ಮಾಡಕತ್ತಾರ. ಅವರು ಕಾಲ್ ಮಾಡಿದ್ರೆ ರಿಸೀವ್ ಮಾಡಿಲ್ಲ. ಆಮೇಲೆ ನಾನು ಭೀ ಅಲ್ಲಿ ಡ್ಯೂಟಿ ಮ್ಯಾಗಿಂದ ಕಂಟಿನ್ಯೂ ಒಂದು ಅರ್ಧ ಗಂಟೆ ಫೋನ್ ಮಾಡೇನಿ ರೀ. ಫೋನ್ ಮಾಡ್ಲಾರ್ದಾಗ ನನಗೂ ಹೆದರಿಕೆ ಬಂದು ನಾನು ಏನು ಮಾಡಿ ನಮ್ಮ ಸರ್ಗೂ ಹೇಳಿಬಿಟ್ಟು ಮನೆ ಕಡೆ ಬಂದೇನೆ ರೀ. ಬರ್ಬೇಕಾದ್ರೆ 3-4 ಗಂಟೆ ರಾತ್ರಿಯಿಂದ ಬರ್ಬೇಕಾದ್ರೆ ಕಂಟಿನ್ಯೂ ಫೋನ್ ಮಾಡ್ಕೊತ ಬರ್ಕತ್ತೀವಿ. ಫೋನ್ ರಿಸೀವ್ ಮಾಡಲಿಲ್ಲ. ಆಮೇಲೆ ಒಂದು ತಾಸು ನೋಡಿದ್ವಿ, ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿರಿ. ಫೋನಲ್ಲಿ ಮನ್ಯಾಗ ಇಟ್ಟಿದ್ರಿ? ಇಲ್ಲ ರೀ, ಫೋನ್ ಇಲ್ಲೇ ಅದ ರೀ. ಫೋನ್ ಇಲ್ಲೇ ಅದ. ಅವ್ರು ಟ್ರ್ಯಾಕ್ ಮಾಡಂತಲೇ ಈ ಕಡೆ ಇಲ್ಲಿ ಶಂಕರ್ಲಿಂಗ ಗುಡಿ ಕಡೆ ಐತಿ, ಅಲ್ಲಿ ಹೋಗಿ ಕರ್ಕೊಂಬರ್ರಿ ಅಂತ ಅಂದ್ರಿ. ಹಾಂ, ಸಮಸ್ಯೆ ಏನೂ ಇಲ್ಲ ರೀ. 11 ವರ್ಷದಿಂದ ಇದಾವ್ರಿ ಸಮಸ್ಯೆ ಇರೋ ಮನೆ. ಏನು ಪ್ರಾಬ್ಲಮ್ ಇತ್ತು? ಮೂರು ಮಂದಿ ಅವ್ರು ಆರಾಮಿಲ್ಲ ಅಂದ್ರೆ ಬರೀ ತಲೆ ಚಕ್ಕರ್ ಬರೋದ, ಬರೀ ವಜ್ಜೆ ಆಗೈತಿ ಮತ್ತು ಟೈಫಾಯ್ಡ್ ಐತಿ ಅಂತ ಹೇಳಿದ್ರು. ಒಂದು 15 ದಿನ ಆತಿಗೆ ಅದನ್ನು ಕೋರ್ಸ್ ಕಂಟಿನ್ಯೂ ಮಾಡೀವ್ರಿ. ಅದೇ ಗೊತ್ತಿಲ್ಲ. ನಾನು ಡ್ಯೂಟಿಗೆ ಹೋಗಿದ್ದೇನೆ ರೀ. ಡ್ಯೂಟಿಗೆ ಅಂತ ಅದು 11 ಅಲ್ಲಿ ಹೋಗಿಬಿಟ್ಟು ಆಫೀಸ್ಗೆ ಹೋಗಿ ಮತ್ತೆ ಫೋನ್ ಮಾಡ್ಯಾನ. ನಾಷ್ಟ ಮಾಡಿ ಅಂತ ಕೇಳಿಬಿಟ್ಟು ಮತ್ತು ನಾಷ್ಟ ಮಾಡ್ಯಾನು, ಆರಾಮಾಗೈತಿ ಮಲ್ಕೋ, ನಾ ಮತ್ತೊಂದು 2 ತಾಸು ಬಿಟ್ಟು ಫೋನ್ ಮಾಡ್ತೀನಿ ಅಂತ ಹೇಳೇನು ರೀ. ಆಮೇಲೆ ನನಗೆ ಫೋನ್ ಬಂತಂದ್ರೆ ಮತ್ತೆ ನಾವು ಇಲ್ಲಿಂದ ಬಂದು ಒಬ್ಬ ಮಗ ರೀ. ಅಕ್ಕಿ ಬಟ್ಟೆ ಗಿಟ್ಟೆ ಎಲ್ಲ ಮ್ಯಾಗ ಇಟ್ಟು ಹುಡುಗನು ಅರಿವುಗಳು ಮ್ಯಾಗ ಅದಾವ್ರಿ. ಆಗಿ ಏನು ನನಗೇನು ತಿಳಿವಂದ್ರೆ ಜಳಕ ಮಾಡ್ತಾರೆ ಅಂತ ಹುಡುಗಿ ಅಂತ ಹೇಳಿ ಹೋಗಿದಾಗ ಇಷ್ಟಾಗ ಬರಂಗಿಲ್ಲ ರೀ. ಹಾಂ, ಹಂಗೆ ಏನೋ ಆಗೈತು. ನನಗೂ ಏನೋ ಅರ್ಥ ನೋವಾಯ್ತು. ಮನೆಗೇನು ಜಗಳದ ಏನೂ ಇಲ್ಲ ರೀ. ಎಲ್ಲ ಚಲೋ ಇನ್ನೂ ಇದಾವ್ರಿ. ನಾವು 11 ವರ್ಷ ಆಯ್ತು ರೀ. L&T ಫೈನಾನ್ಸ್ದಾಗ ಕೆಲಸ ಮಾಡ್ತಾನೆ ರೀ, ಏರಿಯಾ ಮ್ಯಾನೇಜರ್. ಈ ದುರಂತ ಸಾವಿನ ಬಗ್ಗೆ ಇಡೀ ಸಂಕೇಶ್ವರ್ ನಗರವೇ ಹಳಹಳ ವ್ಯಕ್ತಪಡಿಸುತ್ತಿದೆ. ವಿನಾಯಕ ಭೋಸಲೆ, ಟಿವಿ20 ಕನ್ನಡ, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.